ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನನ್ನ 10ನೇ ದಿನದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ವಿಡಿಯೋನ ನೋಡಿದ್ರಿ. ನಿನ್ನೆ ನಮ್ಮ ತಿರುಮಲ ದೇವರಕೊಪ್ಪ ಜಾತ್ರೆಯಲ್ಲಿದ್ದೆ. ಅಲ್ಲಿಂದ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ನನ್ನ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ದು ನಮ್ಮ ರಾಣೆಬೆನ್ನೂರು ಕಡೆ. ಜಾತ್ರೆ ಎಲ್ಲ ಫುಲ್ ಖುಷಿಯಾಗಿ ಮುಗಿಸ್ಕೊಂಡು ನೈಟೆಲ್ಲ ನಿದ್ದೆಗೆಟ್ಟು ನಾಟಕ ನೋಡಿ ಅಲ್ಲಿಂದ ಹೊರಟಿದ್ದೆ. ಮತ್ತು ರಾಣೆಬೆನ್ನೂರು ಕಡೆ ಅಲ್ಲಿ ಹೊಲದಲ್ಲಿ ಮೆಕ್ಕೆಜೋಳ ಮುರಿಲಿಕ್ಕೆ ಬಂದಿದ್ದರು. ಸೀದಾ ಅಲ್ಲಿಂದನೇ ಹೊಲಕ್ಕೆ ಬಂದೆ. ಹೊಲದಲ್ಲಿ ಆಲ್ರೆಡಿ ಎಲ್ಲ ಕಟಾವು ಮುಗಿದಿತ್ತು. ಏನು ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ, ಬೆಳ್ಳುಳ್ಳಿ 3 ಬೆಳೆಗಳನ್ನು ಬೆಳೆದಿದ್ವಿ. ಅದರಲ್ಲಿ ಆಲ್ರೆಡಿ ಫಸ್ಟು ಬೆಳ್ಳುಳ್ಳಿನೂ ಕೂಡ ಹಾರ್ವೆಸ್ಟ್ ಆಗಿತ್ತು ಮತ್ತು ಸೂರ್ಯಪಾನ ಕೂಡ ಮಷೀನಲ್ಲಾಗಿತ್ತು. 3ನೇದು ಬಾಕಿ ಉಳಿದಿದ್ದೆ ಮೆಕ್ಕೆಜೋಳ ಉಳಿದಿತ್ತು. ಅದನ್ನು ಕೂಡ ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆ ಬಂದು ತೆನೆನ ಮುರಿದಿದ್ರು. ಅದನ್ನು ನೆಕ್ಸ್ಟ್ ಎಲ್ಲ ಮೇಲ್ಗಡೆ ಟ್ಯಾಕ್ಟ್ರಿ ಲೋಡ್ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಆಲ್ರೆಡಿ ಬೆಳಗ್ಗೆನೇ ಎದ್ದುಬಿಟ್ಟು 6 ಗಂಟೆಗೆ ಹೋಗ್ಬಿಟ್ಟು ಎಲ್ಲ ತೆನೆಗಳನ್ನು ಮುರಿದಿರೋದನ್ನು ನೀವು ನೋಡ್ಬೋದು. ಎಲ್ಲ ಕೈಯಿಂದನೇ ಮುರಿದಿದ್ರು, ಮಷಿನ್ ಹಚ್ಚಿಸಿರಲಿಲ್ಲ. ಯಾಕಂದರೆ ಸ್ವಲ್ಪ ಮಾತ್ರ ಇತ್ತು. ಅದನ್ನೆಲ್ಲ ತಂದು ಟ್ಯಾಕ್ಟ್ರಿಗೆ ಮತ್ತೆ ತೆನೆನ ಲೋಡ್ ಮಾಡ್ತಾಯಿದ್ರು. ಹೆಚ್ಚು ಕಡಿಮೆ ಒಂದು 8ರಿಂದ 9 ಜನ ಆಳುಗಳು ಬಂದಿದ್ದರು. ಅದಾದಮೇಲೆ ನಾನು ಕೂಡ ಮೇಲೆ ಹತ್ಬಿಟ್ಟು ತೆನೆ ರಾಶಿನ ತುಳಿತಾ ಇದ್ವಿ. ಅಂದರೆ ಅದು ಸ್ವಲ್ಪ ಪ್ರೆಷರ್ ಹಾಕಿ ತುಳಿದ್ರೆ ಇನ್ನೂ ಜಾಸ್ತಿ ಹಿಡಿಯುತ್ತೆ ಲೋಡ್ ಅಂತೇಳಿ. ಆಲ್ಮೋಸ್ಟು ಒಂದು 3 ಲೋಡ್ ಆಯಿತು. ಅದರಲ್ಲಿ ಫಸ್ಟ್ ಲೋಡ್ನ ತಂದು ಮೇಲ್ಗಡೆ ಹಾಕ್ತಾಯಿದ್ರು. ಮೆಕ್ಕೆಜೋಳ ಅಂದರೆ ಈಗ ನಾವೇನು ನೋಡ್ತೀವಿ ಲಾಸ್ಟಿಗೇನು ರೆಡಿ ಬರುತ್ತೆ, ಬಟ್ ಅದ್ರ ಹಿಂದ್ಗಡೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅಂತ ನೀವು ನೋಡ್ಬೋದು. ಬಿತ್ತೋದ್ರಿಂದ ಹಿಡಿದು ಅದನ್ನು ಹಾರ್ವೆಸ್ಟ್ ಮಾಡಿ ತಂದು ಹಾಕೋದ್ರಿಂದ. ಬಟ್ ಇದಕ್ಕೆ ರೈತರಿಗೆ ಸಿಗೋಂಥದ್ದು ಏನು ಸ್ಯಾಟಿಸ್ಫೈಡು ಅಮೌಂಟ್ ಏನು ಸಿಗಲ್ಲ. ಏನೋ ಮಾಡ್ತಾಯಿದ್ದಾರೆ. ಬಟ್ ಇದಕ್ಕೆ ಯಾವುದೇ ಕೂಡ ಒಂದು ನಿಖರವಾಗಿರ್ತಕ್ಕಂಥ ಬೆಲೆ ಇಲ್ಲ. ಮಾರ್ಕೆಟ್ ಏನು ಪ್ರೈಸ್ ಇರುತ್ತೆ ಆ ಪ್ರೈಸಿಗೆ ಸೆಲ್ ಮಾಡ್ತೀವಿ. ಇದರಲ್ಲಿ ಆಳುಗಳ ಖರ್ಚಿರುತ್ತೆ, ಟ್ಯಾಕ್ಟರ್ ಖರ್ಚಿರುತ್ತೆ, ಮಷೀನಲ್ಲಿ ಹೊಡೆದಿರೋದು ಖರ್ಚಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇದನ್ನು ಹೇರ್ಕೊಂಡು ಮತ್ತೆ ಮಾರ್ಕೆಟಿಗೆ ತಗೊಂಡು ಹೋಗೋದು ಖರ್ಚಿರುತ್ತೆ. ಇದನ್ನು ಬೆಳೆಯೋಕ್ಕೆ ಹಾಕಿರ್ತಕ್ಕಂಥ ಬೀಜ, ಗೊಬ್ಬರ, ಔಷಧಿ ಎಲ್ಲದರಲ್ಲೂ ಖರ್ಚಿರುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಲಾಭ ಬರೋದು ಕಡಿಮೆ. ನಮ್ಮ ತಂದೆಯವರು ಟ್ಯಾಕ್ಟ್ರಲ್ಲಿ ನಿಂತಿದ್ದಾರೆ. ನಾನು ಕೂಡ ಬೆಳಗ್ಗೆ ಅದಾದಮೇಲೆ ಹೋಗಿ ಟ್ಯಾಕ್ಟ್ರಲ್ಲಿ ಕೂತು ಎಲ್ಲ ಲೋಡ್ ಮಾಡ್ಕೊಂಡು ತುಳ್ಕೊಂಡು ಅದೇ ಟ್ಯಾಕ್ಟ್ರಲ್ಲಿ ನಾನು ಕೂತ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಕಾರೇನು ನಿಂತಿದೆ, ಅಲ್ಲೇ ಒಂದು ತೆನೆ ರಾಶಿನ ಹಾಕೋಕ್ಕೆ ಅಂತ ತಗೊಂಡು ಹೋದ್ವಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ 2ನೇ ಲೋಡು ಸ್ಟಾರ್ಟ್ ಆಯಿತು. 2ನೇ ಲೋಡನ್ನು ಮತ್ತೆ ಹಾಕ್ತಾಯಿದ್ವಿ. ಎಲ್ಲ ತೆನೆ ಮುರಿದು ಹಾಗೆ, ಅಂದರೆ ಮೊದಲೆಲ್ಲ ತುಂಬಿ ತರೋರು. ಸೆಕೆಂಡ್ ಟ್ರಿಪ್ಪಿಂದ ಅಲ್ಲೇ ತಂದು ಹಾಕ್ತಾಯಿದ್ವಿ. ನೀವು ನೋಡ್ಬೋದು ಅಲ್ಲೊಂದು ಅಡಿಕೆ ತೋಟದ ಪಕ್ಕ ಟ್ರೈನ್ ಕಾಣಿಸ್ತಾ ಇದೆ. ಇದು ನಮ್ಮ ರಾಣೆಬೆನ್ನೂರು ರೈಲ್ವೆ ಹಳಿ. ಈಗೇನು ನೀವೆಲ್ಲ ಹುಬ್ಬಳ್ಳಿ, ಬೆಂಗಳೂರು ಎಲ್ಲ ಹೋಗ್ತೀರ, ಅಲ್ಲಿ ಹೋಗ್ಬೇಕಾದ್ರೆ ಇದು ಹೊಲದ ಪಕ್ಕದಲ್ಲಿನೇ ಹೋಗುತ್ತೆ. ಹೊಲದಲ್ಲಿ ನಿಂತು ನೋಡಿದ್ರೆ ಎಲ್ಲ ಟ್ರೈನ್ ಹೋಗೋದು ಬರೋದು ಎಲ್ಲದೂ ಕೂಡ ಕಾಣುತ್ತೆ. ಇದನ್ನು ಮುಗಿಸಿದ ಹೋಗಿದ್ದೆ ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ಗೆ. ಆಲ್ರೆಡಿ ನಮ್ಮ ಬ್ರದರ್ ರೆಡಿಯಾಗಿ ಕೂತಿದ್ರು ಮನೇಲಿ. ಅವ್ರು ಕರ್ಕೊಂಡು, ಯಾಕಂದ್ರೆ ಅವ್ರು ಇವತ್ತು ಬೆಂಗಳೂರು ರಿಟರ್ನ್ ಹೋಗ್ತಾಯಿದ್ರು. ಹೋಗಿ ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಮತ್ತು ಅಲ್ಲಿಂದ ರಿಟರ್ನ್ ನಾನು ಕೂಡ ಮನೆ ಕಡೆ ಬಂದೆ. ಆಫೀಸಲ್ಲಿ ಕೆಲಸ ಇತ್ತು, ಆಫೀಸಿಗೆ ಹೋಗಿ ಸೀದಾ ಮನೆಗೆ ಬಂದು ಅಷ್ಟೊತ್ತಿಗೆ ನಮ್ಮ ಬುಲೆಟ್ ರಾಣಿ ಏನಿದ್ಲು, ರಾಣಿ ಅಲ್ಲ ರಾಜದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಪೆಟ್ರೋಲ್ ಲೀಕೇಜ್ ಆಗ್ತಾಯಿತ್ತು. ಅದು ಪ್ರತಿ ಸಲ ಏರ್ ಪೈಪಲ್ಲಿ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸುಮಾರು ದಿನ ಅದನ್ನು ಡ್ರೈವ್ ಮಾಡದೇ ಇರೋದಕ್ಕೆ. ಅದಕ್ಕೆ ಇವತ್ತು ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಚೆಕ್ ಮಾಡೋಣಂತೆ ಒಂದು ರೌಂಡ್ ತೊಗೊಂಡು ಹೊರಗೆ ಬಂದು ಹಂಗೆ ವಿಡಿಯೋ ಎಡಿಟ್ ಮಾಡ್ತಾ ಒಂದು ಕಡೆ ಲೊಕೇಶನಿಗೆ ಬಂದೆ. ಯಾಕೆಂದರೆ ಈ ಬೈಕನ್ನು ಹೊಡಿತಾ ಇದ್ದರೆ ಸುಮಾರು ಅದು ಹಂಗೆ ನಿಲ್ಲಿಸಿ ಹಾಳಾಗ್ಬಿಡುತ್ತೆ. ಅಲ್ಲಿಂದ ಬಂದು ಇದು ನನ್ನ ಫೇವ್ರೇಟ್ ಜಾಗ, ನನ್ನ ಸ್ಪಾಟ್ ಇದು. ಯಾವಾಗೆಲ್ಲ ನನಗೆ ಒಂದು ಸ್ವಲ್ಪ ಒಬ್ಬನೇ ಇರಬೇಕು ಅನ್ಸುತ್ತೆ ಆ ಟೈಮಲ್ಲಿ ಇಲ್ಲಿ ಬಂದು ಕೂರ್ತೀನಿ. ಇದು ನ್ಯಾಷನಲ್ ಹೈವೇ ಪಕ್ಕ ಇದೆ. ಇಲ್ಲಿ ಯಾವುದು ಅಕ್ಕಪಕ್ಕ ಮನೆಗಳಿಲ್ಲ. ಥರ ನೇಚರ್ ಚೆನ್ನಾಗಿರುತ್ತೆ. ಹಾಗಾಗಿ ಎನಿ ಟೈಮ್ ನನಗೆ ಯಾವಾಗ ಬರಬೇಕು ಅನಿಸುತ್ತೆ ಅವಾಗೆಲ್ಲ ಇಲ್ಲಿ ಬಂದು ಕೂರ್ತೀನಿ. ಇಲ್ಲಿಗೆ ಇವತ್ತಿನ ದಿನದ ಬ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇನ್ನೂ ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.